ಓಂ ನಮಃ ಶಿವಾಯ. ಮೊದಲಿಗೆ ಶ್ರೀ ಸಿದ್ಧಾರೂಢ ಹಾಗೂ ಶ್ರೀ ಗುರುನಾಥರೂಢ ಸ್ವಾಮಿಗಳ ಪಾದಾರ ಬಿಂದಗಳಿಗೆ ಹನಿಮನಿಯುತ್ತಾ ಆರೂಢ ಚರಿತಾಮೃತದ ಮುಂದಿನ ಭಾಗವನ್ನು ನೋಡೋಣ. ಪ್ರಿಯ ವೀಕ್ಷಕರೇ, ನಾವು ಹಿಂದಿನ ವಿಡಿಯೋದಾಗ ಗುರು ಶೋಧನೆ ಮಾಡಿ ನಮ್ಮ ಬಾಲಸಿದ್ಧ ಗಜದಂಡ ಮುನಿಗಳನ್ನ ಪತ್ತೆ ಹಚ್ಚಿ ಆಶ್ರಮದ ಕಸ ಗುಡಿಸೋದು, ಶಗಣಿ ಬಳಿಯೋದು ಇಂಥ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡಿದ್ದಕ್ಕ ಗಜದಂಡ ಸ್ವಾಮಿಗಳು ಪ್ರಸನ್ನರಾಗಿ, ಸಿದ್ಧ ನೀ ಇನ್ಮ್ಯಾಲ ಶಾಸ್ತ್ರ ಶ್ರವಣ ಮನನ ಮತ್ತು ನಿಧಿಧ್ಯಾಸನ ಮಾಡಂತ ಹೇಳಿದ್ದ ಸಂಗತಿಗಳನ್ನ ನೋಡಿದ್ವಿ. ಇನ್ನು ಮುಂದಿನ ಚರಿತ್ರೆಯೊಳಗ ಗುರುಗಳ ಅಪ್ಪನೆಯಂತೆ ನಮ್ಮ ಬಾಲಸಿದ್ಧ ಅತಿ ಶ್ರದ್ಧೆಯಿಂದ ನಡ್ಕೊಂತಿದ್ದ. ಹಿಂಗ ಬಾದು ಸಾದ್ಮ್ಯಾಗ ಒಂದಿನ ಸುರಪುರದ ರಾಜ್ಯಸಭೆಯ ಪ್ರಕಾಂಡ ಪಂಡಿತ ಶ್ರೀ ಸುಬ್ಬಯ್ಯ ಶಾಸ್ತ್ರಿಗಳು ಗಜದಂಡ ಮುನಿಗಳ ಆಶ್ರಮಕ್ಕೆ ಬಂದ್ರು. ಅವ್ರು ಬಂದಂತ ಸಮಯದಾಗ ಗಜದಂಡ ಸ್ವಾಮಿಗಳು ತಮ್ಮ ಶಿಷ್ಯರಿಗೆ ಶಾಸ್ತ್ರ ಶ್ರವಣ ಮಾಡ್ಸಾಕತ್ತಿದ್ರು. ಆಗ ಸುಬ್ಬಯ್ಯ ಶಾಸ್ತ್ರಿಗಳು, ಸ್ವಾಮಿಗಳೇ, ನಿಮ್ಮ ಶಿಷ್ಯಂದರಿಗೆ ಯಾವ ಶಾಸ್ತ್ರ ಬೋಧನೆ ಮಾಡ್ಸಾಕತ್ತೀರಿ ಅಂತ ಕೇಳ್ತಾರ. ಅದಕ್ಕ ಗಜದಂಡ ಸ್ವಾಮಿಗಳು ಎದ್ದು ನಿಂತು ಕೈ ಮುಗಿದು ಬರಬೇಕು ಸುಬ್ಬಯ್ಯ ಶಾಸ್ತ್ರಿಗಳು ಅಂತ ಬರಮಾಡಿಕೊಂಡು, ಶಾಸ್ತ್ರಿಗಳೇ, ಇಂದು ನಾನು ನನ್ನ ಶಿಷ್ಯರಿಗೆ ಉಪನಿಷತ್ತಿನ ಬಗ್ಗೆ ಬೋಧನೆ ಮಾಡಾಕತ್ತಿದ್ದೆ ಅಂತ ಉತ್ತರ ಕೊಟ್ರು. ಇದನ್ನ ಕೇಳಿದ ಸುಬ್ಬಯ್ಯ ಶಾಸ್ತ್ರಿಗಳು ವ್ಯಂಗ್ಯವಾಗಿ, ಗಜದಂಡ ಸ್ವಾಮಿಗಳೇ, ಉಪನಿಷತ್ತನ್ನು ಹೇಳುವ ಅಥವಾ ಕೇಳುವ ಅಧಿಕಾರ ಇದ್ದಿತ್ತು ಬರೀ ಬ್ರಾಹ್ಮಣರಿಗಷ್ಟೇ ಹೊರತು ಬೇರೆ ಯಾರಿಗೂ ಇಲ್ಲ. ನಿಮಗ ಉಪನಿಷತ್ತಿನ ಮೂಲ ಸರಿಯಾಗಿ ತಿಳಿದಿಲ್ಲ, ಅದೇಂಗ ನೀವು ಮಕ್ಕಳಿಗೆ ತಿಳಿಸ್ಕೊಡ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಇದನ್ನೆಲ್ಲ ಗಮನಿಸುತ್ತಿದ್ದ ನಮ್ಮ ಬಾಲಸಿದ್ಧ ತಮ್ಮ ಗುರುಗಳಿಗೆ ವಿದ್ಯಾಹಂಕಾರದಿಂದ ಮಾಡಿದ ಸುಬ್ಬಯ್ಯ ಶಾಸ್ತ್ರಿಗಳ ನಿಂದನೆಯನ್ನು ಸಹಿಸಲಾರದೆ ಎದ್ದು ಬಂದ. ಗುರುಗಳಿಗೆ ನಮಸ್ಕಾರ ಮಾಡಿ, ಗುರುಗಳೇ, ನೀವು ಅಪ್ಪನೆ ಕೊಟ್ರ ನಾನು ಈ ಶಾಸ್ತ್ರಿಗಳ ಜೊತೆ ವಾದ ಮಾಡುತ್ತೇನೆ ಅಂತ ಹೇಳಿದ್ದಕ್ಕ ಶಿಷ್ಯನ ಕಾಳಜಿಯನ್ನು ಮೆಚ್ಚಿ ಗಜದಂಡ ಸ್ವಾಮಿಗಳು ತಥಾಸ್ತು ಅಂತ ಅಪ್ಪನೆ ಕೊಟ್ರ. ಗುರುಗಳಿಂದ ಅಪ್ಪನೆ ಪಡ್ಕೊಂಡ ನಮ್ಮ ಬಾಲಸಿದ್ಧ ಎಲ್ಲಾ ರೀತಿಯಿಂದಲೂ ಉಪನಿಷತ್ತಿನ ಅರ್ಥವನ್ನು ಹೇಳುವುದಷ್ಟ ಅಲ್ಲದ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ತೋರಿಸುವ ಉದಾಹರಣೆಯನ್ನು ಈ ರೀತಿ ಕೊಟ್ರ. ಮಹಾಕ್ಷತ್ರಿಯ ಯೋಧ ದಾನಸೂರ ಕರ್ಣ ತನ್ನನ್ನು ತಾನು ರಾಧೆಯ ಅಂತ ತಿಳ್ಕೊಂಡಿದ್ದ. ಎಷ್ಟೋ ದಿನದ ಅಜ್ಞಾನವನ್ನು ಶ್ರೀಕೃಷ್ಣ ಪರಮಾತ್ಮ ಗುರುವಿನ ಸ್ಥಾನದಲ್ಲಿ ನಿಂತು ನೀನು ಕುಂತಿ ಪುತ್ರ ಮತ್ತು ಪಾಂಡವಾಗ್ರಜ ಅಂತ ನಿಜವಾದ ಜ್ಞಾನವನ್ನು ತಿಳಿಸಿಕೊಟ್ಟ. ಹಿಂಗ ಗುರುಗಳು ಶಿಷ್ಯರಲ್ಲಿರುವ ಅಜ್ಞಾನ ಕಳೆದು ನಿಜವಾದ ಜ್ಞಾನವನ್ನು ಕೊಡುತ್ತಾರೆ ಎಂದು ಹೇಳುತ್ತಾ, ಉಪನಿಷತ್ತು ಕೇವಲ ಬ್ರಾಹ್ಮಣರ ಸೊತ್ತು ಎಂದು ಹೇಳಿದ್ದ ಸುಬ್ಬಾಶಾಸ್ತ್ರಿಗೆ ಎಳೆ ಎಳೆಯಾಗಿ ಬ್ರಾಹ್ಮಣ್ಯತ್ವ ಅಂದರೇನು, ಉಪನಿಷತ್ತು ಅಂದರೇನು ಅಂತ ಅವರಿಗೆ ಜ್ಞಾನೋದಯ ಆಗುವಂಗ ನಮ್ಮ ಬಾಲಸಿದ್ಧ ತಿಳಿಸಿಕೊಟ್ಟ. ಸಿದ್ಧ ಬಾಲಕನ ವಾದವನ್ನು ಸೂಕ್ಷ್ಮವಾಗಿ ಗಮನಿಸಿದ ಗಜದಂಡ ಮಹಾಸ್ವಾಮಿಗಳು ಅವನಲ್ಲಿರುವ ಪ್ರೌಢತೆಯನ್ನು ಗಮನಿಸಿ ಅತೀ ಸಂತೋಷದಿಂದ ತಮ್ಮ ಕಡೆ ಕಳೆದು ಅವನ ಮ್ಯಾಲ ಕೃಪಾದೃಷ್ಟಿ ಬೀರಿ ಅವನ ತಲೆ ಮೇಲೆ ಕೈ ಇಟ್ಟು ಅಭಯವನ್ನು ಕೊಡುತ್ತಾ ಅವನ ಬಲಗಿವಿಯಾಗ ಪರಮ ತಾರಕ ಮಂತ್ರ ಬೀಜವನ್ನು ಉಪದೇಶ ಮಾಡಿದ್ರು. ಆಮೇಲೆ ನಮ್ಮ ಬಾಲಸಿದ್ಧ ತನ್ನಲ್ಲಿರುವ ಕೆಲವು ಪ್ರಶ್ನೆಗಳಿಗೆ ಅವರಿಂದ ಉತ್ತರ ಪಡ್ಕೊಂಡ. ನಂತರ ತನ್ನ ಮೈ ಮೇಲಿದ್ದ ಲಿಂಗ ತೆಗೆದು ಗುರುಗಳ ಪಾದಕ್ಕ ಅರ್ಪಿಸಿದ. ಅವಾಗ ಗುರುಗಳು ಹೇಳ್ತಾರ, ನೀ ನಿನ್ನ ಕೊಳ್ಳಾಗಿರೋ ಲಿಂಗ ತೆಗೆದ್ರ ಅದು ಧರ್ಮ ವಿರೋಧ ಆಕೈತಿ. ಅದಕ್ಕೆ ನಮ್ಮ ಬಾಲಸಿದ್ಧ ಹೇಳ್ತಾನ, ಲಿಂಗ ಮಧ್ಯೆ ಜಗತ್ ಸರ್ವಂ, ಈ ಇಡೀ ಜಗತ್ತೆಲ್ಲ ಲಿಂಗಮಯ ಅಂತ ಸರ್ವ ಆಗಮ ಶಾಸ್ತ್ರಗಳು ಸಾರುತ್ತಿರುವಾಗ ಪರಮ ಚೈತನ್ಯದ ಚಿಹ್ನೆಯಾಗಿರುವ ಚಿನ್ಮಯವಾದ ದೀಕ್ಷೆ ನಿಮ್ಮಿಂದ ನನಗೆ ಸಿಕ್ಕಿರುವಾಗ ಕರ್ಮ ಮತ್ತು ಜ್ಞಾನ ಎರಡೂ ನಡೆಯಂಗಿಲ್ಲ. ಐತರ್ಯ ಉಪನಿಷತ್ತಿನ ಪ್ರಥಮ ಖಂಡದಲ್ಲಿ ಭಾಷಾಕಾರರು ವಿಚಾರ ಮಾಡಿ ಬ್ರಹ್ಮಜ್ಞಾನವಾದ ಬಳಿಕ ಕರ್ಮದ ಅವಶ್ಯಕತೆ ಇಲ್ಲ, ಜ್ಞಾನಿಗಳಿಗೆ ಕರ್ಮದ ಸಂಬಂಧವಿಲ್ಲ ಅಂತ ಹೇಳ್ಯಾರ. ಹಿಂಗಿರುವಾಗ ಜ್ಞಾನಿಗಳಿಗೆ ವರ್ಣಾಶ್ರಮಗಳಿಲ್ಲ, ಗೋತ್ರಗಳಿಲ್ಲ. ನಿರಂತರ ಆತ್ಮಜ್ಞಾನದಲ್ಲಿ ರತನಾದವನಿಗೆ ಕರ್ಮದ ಅವಶ್ಯಕತೆ ಇಲ್ಲ ಅಂತ ಹೇಳಿದ. ಸಿದ್ಧ ಬಾಲಕನ ಈ ಒಂದು ಮಾತು ಕೇಳಿ ಗಜದಂಡ ಸ್ವಾಮಿಗಳಿಗೆ ಒಂದು ಕ್ಷಣ ಆಶ್ಚರ್ಯ ಆತ. ಇಷ್ಟೆಲ್ಲ ಜ್ಞಾನ ಈ ಸಣ್ಣ ವಯಸ್ಸಿಗೆ ಹ್ಯಾಂಗ ಬಂತು ಅಂತ ದಿವ್ಯ ಜ್ಞಾನ ದೃಷ್ಟಿಯಿಂದ ನೋಡಿದ ಮೇಲೆ ಗೊತ್ತಾತ. ಈ ಬಾಲಕ ಸಾಮಾನ್ಯದವನಲ್ಲ ಅಂತ. ಇವನು ಪರಮಶಿವ ಮತ್ತು ಸರಸ್ವತಿಯ ಮಂಗಲಕರ ಅಂಶ ಸಂಭೂತನಾಗಿ ಈ ಧರೆಯಲ್ಲಿ ಅವತಾರ ಧಾರಣೆ ಮಾಡ್ಯಾನ ಅಂತ ಗೊತ್ತಾತ. ಅನಾದಿ ಬ್ರಹ್ಮದಲ್ಲಿ ಸಿದ್ಧನ ವೃತ್ತಿಯು ಹರ್ಷದಿಂದ ಆರೂಢನಾಗಿರುವುದರಿಂದ
ಈತನೇ ಆರೂಢ ಪರಮ ವಿದ್ಯಾಮೂರ್ತಿಯಾಗಿರುವನು. ಆದ್ದರಿಂದ ಈತನಿಗೆ ಸಿದ್ಧನಾಮದ ಜೊತೆಗೆ ಆರೂಢ ಮತ್ತು ಭಾರತಿ ಅಂತ ಹೆಸರು ಸೇರಿಸಿ ಸಿದ್ಧಾರೂಢ ಭಾರತಿ ಅಂತ ನಾಮಕರಣ ಮಾಡ್ಬೇಕಂತ ನಿರ್ಧಾರ ಮಾಡಿ ನಮ್ಮ ಬಾಲಸಿದ್ಧನಿಗೆ ಸಂಪ್ರದಾಯಬದ್ಧ ಮಂಗಳ ಸ್ನಾನ ಮಾಡಿಸಿದ್ರ. ಘಟಶ್ರಾದ್ದ ಇತ್ಯಾದಿ ಶಾಸ್ತ್ರೋಕ್ತ ವಿಧಿಯಿಂದ ಸನ್ಯಾಸ ದೀಕ್ಷೆಯಿಂದ ಅವಧೂತ ಆಶ್ರಮ ನೀಡಿ ಸಿದ್ಧಾರೂಢ ಭಾರತಿ ಅಂತ ನಾಮಕರಣ ಮಾಡಿದ್ರ. ಈ ನಾಮವೇ ನಿಂಗ ಯೋಗ್ಯ ನಾಮವಾಗಿದೆ. ನೀನು ಜಗದ್ವಂದ್ಯನಾಗಿ ಪಾವನ ಮೂರ್ತಿಯಾಗು ಅಂತ ಹರಿಸಿದ್ರ. ಹೇ ಕಂದ, ಈ ಕಲಿಯುಗದಾಗ ಪಾಪ ಬಹಳ ಹೆಚ್ಚಾಗೈತಿ. ಮನುಷ್ಯರೆಲ್ಲ ಭಕ್ತಿ ಧರ್ಮಗಳನ್ನೆಲ್ಲ ಬಿಟ್ಟು ಸ್ವೇಚ್ಛಾಚಾರಿಗಳಾಗಿ ದುಷ್ಟ ಸ್ವಭಾವದಿಂದ ಪರನಿಂದನೆಯಲ್ಲಿ ಕಾಲ ಕಳೆಯಕತ್ತಾರ. ದುಃಖದಿಂದ ಕೂಡಿದ ನರಕಕ್ಕೆ ಹೊಂಟಾರ. ಅದಕ್ಕಾಗಿ ನೀನು ಈ ಭೂಮಂಡಲವನ್ನೆಲ್ಲ ಸುತ್ತಾಡಿ ಹೀನವಾದ ಮತಪಂಥಗಳನ್ನು ಖಂಡಿಸುತ್ತಾ ಸತತವಾಗಿ ಜನರ ಮನಸ್ಸಿನಾಗ ಭಕ್ತಿಯನ್ನು ಜಾಗೃತಿ ಮಾಡುತ್ತಾ ಪರಮ ಪಂಚಾಕ್ಷರಿ ಮಹಾಮಂತ್ರವನ್ನು ಅವರಿಂದ ನುಡಿಸುತ್ತಾ ಬರದಿಂದ ಲೋಕೋದ್ಧಾರದ ಕಾರ್ಯವನ್ನು ಮಾಡು. ಅಮರಗೊಂಡದ ಮಲ್ಲಿಕಾರ್ಜುನ ನಿಂಗೆ ಕೃಪಾಶೀರ್ವಾದ ಮಾಡಲಿ ಮತ್ತು ನಿಂಗೆ ದೀರ್ಘಾಯುಷ್ಯ ಕೊಡ್ಲಿ ಅಂತ ಅಂತಃಕರಣ ಪೂರ್ವಕವಾಗಿ ಆಶೀರ್ವದಿಸುತ್ತ ಸಿದ್ಧ ಸುಖ ದುಃಖಗಳು ಪ್ರಾರಬ್ಧ ಕರ್ಮ ಜಡಿತ ಅಂತ ತಿಳ್ಕೊಂಡು ಸಮಭಾವದಿಂದ ಅನುಭವಿಸುವ ಯೋಗಿ ಆಗು ಅಂತ ಮತ್ತೆ ಸಿದ್ಧಾರೂಢ ಭಾರತಿ ಅಂತ ಗುರುಗಳು ಕರೆದು ಆಶೀರ್ವಾದ ಮಾಡಿದ ಮ್ಯಾಗ ಆನಂದ ಸಾಗರದಲ್ಲಿ ಮುಳುಗಿದ ನಮ್ಮ ಬಾಲಸಿದ್ಧ ಕುಣಿದಾಡಿ ಗುರುಗಳನ್ನ ಹಾಡಿ ಹೊಗಳಿದ. ಗುರುಗಳೇ, ನಿಮ್ಮಿಂದ ನಂಗ ಜ್ಞಾನೋದಯ ಆತ. ನೀವೇ ನಂಗ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ. ತಸ್ಮೈ ಶ್ರೀ ಗುರುವೇ ನಮಃ ಅಂತ ಸಾಷ್ಟಾಂಗ ದಂಡವತ್ ಪ್ರಣಾಮ ಶ್ರೀ ಗಜದಂಡ ಸ್ವಾಮಿಗಳಿಗೆ ನಮ್ಮ ಬಾಲಸಿದ್ಧ ಮಾಡ್ದ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೂ ಬಾಲಸಿದ್ಧ ಅನಿಸಿಕೊಂಡ ನಮ್ಮ ಸಿದ್ಧ ಬಾಲಕ ಗಜದಂಡ ಸ್ವಾಮಿಗಳಿಂದ ಸಿದ್ಧಾರೂಢ ಭಾರತಿಯನ್ನು ನಾಮಧೇಯವನ್ನು ತಗೊಂಡ ಲೋಕ ಸಂಚಾರ ಮಾಡಕ ನಿಂದಿರ್ತಾನೆ. ಹಂಗಾಗಿ ನಮ್ಮ ಸಿದ್ಧಾರೂಢ ಭಾರತಿಯ ಮುಂದಿನ ಲೀಲೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ಶ್ರೀ ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಸ್ನೇಹಿತರೆ, ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.